ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿಯ ಜನ್ಮ ರಹಸ್ಯ, ಆತನಿಗೆ ಸಾಕು ತಾಯಿಯಿಂದಾದ ಅನ್ಯಾಯ, ಆತನು ಹುಲಿಯ ಹಾಲನ್ನು ತರಲು ಕಾಡಿಗೆ ಹೋದ ಪಯಣ, ಮಹಿಷಿಯನ್ನು ವಧಿಸಿದ ರೀತಿ, ನಂತರ ಪಟ್ಟಾಭಿಷೇಕವನ್ನು ತ್ಯಜಿಸಿ ಸಿದ್ಧಿಯನ್ನು ಗಳಿಸಲು ತಪಸ್ಸಿಗೆ ಕುಳಿತ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ. ಆದ್ರೆ ಆತನು ನೆಲೆಸಿರೋ ಈ ಬೆಟ್ಟನ ಶಬರಿಮಲೆ ಅಂತಾನೆ ಕರೀತಾರೆ ಅಂತ ನಿಮಗೆ ಗೊತ್ತಾ? ಅಯ್ಯಪ್ಪ ಸ್ವಾಮಿಯ ವ್ರತನ ಎಷ್ಟು ದಿನ ಮಾಡಬೇಕು? ಕೆಲವರು 3 ದಿನ, 5 ದಿನ, 10 ದಿನ ಮಾಡ್ತಾರಲ್ಲ, ಅದು ಸರಿಯಾದ ಕ್ರಮನ? ಸಿದ್ಧಿಯನ್ನು ಗಳಿಸೋಕೆ ಎಷ್ಟು ದಿನ ವ್ರತ ಆಚರಿಸಬೇಕು? ವ್ರತದ ಆಚರಣೆಯ ಸಮಯದಲ್ಲಿ ತಲೆ ಕೂದಲನ್ನ, ಗಡ್ಡವನ್ನ ಏಕೆ ತೆಗಿಬಾರದು? ಭಕ್ತರು ಕೇವಲ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರವನ್ನೇ ಏಕೆ ಧರಿಸಬೇಕು? ಚಪ್ಪಲಿಯನ್ನ ಹಾಕಬಾರ್ದು? ಅವರನ್ನ ಸ್ವಾಮಿ ಅಂತಲೇ ಏಕೆ ಕರೀಬೇಕು? ಹೆಂಗಸರು ಯಾಕೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕೋ ಹಾಗಿಲ್ಲ? ಈ ಇರುಮುಡಿ ಅಂದ್ರೇನು? ಅದರಲ್ಲಿ ಏನೇನಿರುತ್ತೆ? ಮತ್ತೆ ದೇಗುಲದ ಬಳಿ ಸರಿಯಾಗಿ 18 ಮೆಟ್ಟಿಲುಗಳನ್ನಷ್ಟೇ ಯಾಕೆ ನಿರ್ಮಿಸಿದ್ದಾರೆ? ಅವು ಏನನ್ನ ಸೂಚಿಸ್ತವೆ? ಇನ್ನೂ ಮುಖ್ಯವಾಗಿ ಶಬರಿಮಲೆಯಲ್ಲಿ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಮಕರ ಜ್ಯೋತಿ ಉರಿಯೋದು ಯಾಕೆ? ಅದರ ಹಿಂದಿನ ಅಸಲಿ ಸತ್ಯವೇನು ಎಂಬಂತಹ 16 ರೋಚಕ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ, ಅಯ್ಯಪ್ಪ ಸ್ವಾಮಿ ನೆಲೆಸಿರೋ ಈ ಪವಿತ್ರ ಬೆಟ್ಟಕ್ಕೆ ಶಬರಿಮಲೆ ಎಂದು ಹೆಸರಿಟ್ಟಿದ್ದು ಯಾಕೆ ಅಂತ ತಿಳ್ಕೊಳ್ಳೋಣ. ಕಾಡುಗಳಿಂದ ಆವರಿಸಲ್ಪಟ್ಟ ಮೌನವೇ ಭಕ್ತಿಯಾಗಿ ಉಸಿರಾಡುವ ಈ ಪರ್ವತದಲ್ಲಿ ಒಂದು ಕಾಲದಲ್ಲಿ ತಪಸ್ಸಿನ ಜ್ವಾಲೆಯಂತೆ ಬದುಕಿದ್ದಳು ಒಬ್ಬ ಮಹಾಯೋಗಿನಿ. ಆಕೆಯೇ ಮಾತೆ ಶಬರಿ. ಅವಳ ಭಕ್ತಿಗೆ ಮೆಚ್ಚಿದ ಶ್ರೀರಾಮನು, ನಿನ್ನ ತಪಸ್ಸು ವ್ಯರ್ಥವಾಗದು, ಈ ಪರ್ವತವು ಭವಿಷ್ಯದಲ್ಲಿ ಮಹಾನ್ ಧರ್ಮದೀಪವಾಗಲಿದೆ ಎಂದು ಆಶೀರ್ವದಿಸಿದ್ದರಂತೆ. ಹೀಗೆ ಕಾಲ ಮುಂದುವರಿದಂತೆ ಧರ್ಮವನ್ನು ರಕ್ಷಿಸಲು ಅವತರಿಸಿದ ಅಯ್ಯಪ್ಪ ಸ್ವಾಮಿಯು ಮಹಿಷಿಯ ಸಂಹಾರ ಮಾಡಿ ಹಿಂತಿರುಗುವಾಗ ದಾರಿಯಲ್ಲಿ ಸಿಕ್ಕ ಶಬರಿಯು ಅಯ್ಯಪ್ಪ ಸ್ವಾಮಿಯನ್ನು ಅಲ್ಲೇ ನೆಲೆಸಲು ಕೋರಿಕೊಂಡಳಂತೆ. ಹಾಗಾಗಿ ಆ ಪರ್ವತ ಬೆಟ್ಟವೇ ಅಯ್ಯಪ್ಪ ಸ್ವಾಮಿಯವರ ತಪೋಭೂಮಿಯಾಗಿ ಪರಿವರ್ತನೆಯಾಯಿತು. ನಂತರ ಶಬರಿ ಮಾತೆಯ ತ್ಯಾಗ, ತಪಸ್ಸು ಮತ್ತು ಶುದ್ಧ ಭಕ್ತಿಯ ನೆನಪಿಗಾಗಿ ಈ ಮಲೆಯನ್ನು ಜನರು ಗೌರವದಿಂದ ಶಬರಿಯ ಮಲೆ ಎಂದು ಕರೆಯುತ್ತಿದ್ದರು. ಕಾಲಕ್ರಮೇಣ ಅದು ಶಬರಿಮಲೆಯಾಗಿ ಪ್ರಸಿದ್ಧಿಯಾಯಿತು. ಇಲ್ಲಿಗೆ ಹೆಜ್ಜೆ ಇಡುವ ಪ್ರತಿಯೊಬ್ಬ ಭಕ್ತನೂ ಸಹ ಶಬರಿ ಮಾತೆಯ ತಪಸ್ಸಿನ ಪಥವನ್ನೇ ಅನುಸರಿಸುತ್ತಾನೆ. ಹಾಗಾಗಿ ಇದು ಕೇವಲ ಪರ್ವತವಲ್ಲ, ಇದು ತ್ಯಾಗ, ಶ್ರದ್ಧೆ ಮತ್ತು ಭಕ್ತಿಯ ಜೀವಂತ ಸಂಕೇತ. ಎರಡನೆಯದಾಗಿ, ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಎಷ್ಟು ದಿನ ಧರಿಸಿದರೆ ಮಾತ್ರ ಸಿದ್ಧಿ ಪ್ರಾಪ್ತಿಯಾಗುತ್ತೆ? 3 ದಿನ, 5 ದಿನ ಮಾಲೆ ಹಾಕಿದರೆ ಅದು ಸರಿನಾ ಅಂತ ತಿಳ್ಕೊಳ್ಳೋಣ. ಈ ಅಯ್ಯಪ್ಪ ಸ್ವಾಮಿಯ ದಾರಿ ಕೇವಲ ಯಾತ್ರೆಯಲ್ಲ, ಅದೊಂದು ರೂಪಾಂತರ. ಅದು ಶುರುವಾಗುವುದೇ ಈ ಮಾಲಾಧಾರಣೆ ಕ್ಷಣದಿಂದ. ಸಾಮಾನ್ಯವಾಗಿ ಭಕ್ತರು 41 ದಿನಗಳ ಕಾಲ ಮಾಲೆ ಧರಿಸುತ್ತಾರೆ. ಕಾರಣ, ಹಿಂದಿನ ಯುಗಗಳಲ್ಲಿ ಅಯ್ಯಪ್ಪ ಸ್ವಾಮಿಯು ಸಿದ್ಧಿಯನ್ನು ಸಾಧಿಸುವ ಸಲುವಾಗಿ ತಪಸ್ಸಿನಲ್ಲಿ ಮುಳುಗಿದ್ದು 41 ದಿನಗಳ ಕಾಲ ಎಂದು ಹೇಳಲಾಗುತ್ತೆ. ಹಾಗಾಗಿ ಭಕ್ತರೂ ಸಹ ತನ್ನ ಜೀವನವನ್ನ ಬದಲಿಸಿಕೊಳ್ಳುವ ಸಲುವಾಗಿ ಅಯ್ಯಪ್ಪ ಸ್ವಾಮಿಯ ಮಾರ್ಗವನ್ನೇ ಅನುಸರಿಸಬೇಕು ಎಂಬ ನಂಬಿಕೆ ಇದೆ. ಈ 41 ದಿನಗಳ ಕಾಲ ಭಕ್ತರು ಸತ್ಯವನ್ನಷ್ಟೇ ಮಾತನಾಡಬೇಕು, ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನಷ್ಟೇ ಸೇವಿಸಬೇಕು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಮದ್ಯ ಮಾಂಸವನ್ನು ತ್ಯಜಿಸಬೇಕು ಎಂಬ ನಿಯಮವನ್ನು ಪಾಲಿಸುತ್ತಾರೆ. ನಿಜ ಹೇಳ್ಬೇಕಂದ್ರೆ ಇದು ಕೇವಲ ನಿಯಮಗಳಲ್ಲ, ಅಯ್ಯಪ್ಪನಂತೆ ಬದುಕುವ ಪ್ರಯತ್ನ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಮಾನವನ ಮನಸ್ಸಿಗೆ ಒಂದು ಶಿಸ್ತು ಮತ್ತು ಅಭ್ಯಾಸ ರೂಪಿಸಿಕೊಳ್ಳಲು ಸರಾಸರಿ 41 ದಿನಗಳು ಬೇಕಂತೆ. ಹಾಗಾಗಿ ಈ 41 ದಿನಗಳ ವ್ರತವನ್ನ ಆಚರಿಸಲಾಗುತ್ತೆ. ಮೂರನೆಯದಾಗಿ, ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಪುರುಷರಷ್ಟೇ ಮಾಲೆ ಧರಿಸ್ತಾರೆ, ಹೆಂಗಸರು ಯಾಕೆ ಧರಿಸಲ್ಲ? ಸ್ನೇಹಿತರೆ, ಶಬರಿಮಲೆ ಪರಂಪರೆ ನಿಷೇಧದ ಕಥೆಯಲ್ಲ, ಇದು ಸಂಕಲ್ಪ ಮತ್ತು ತಪಸ್ಸಿನ ಪರಂಪರೆ. ಪಾರಂಪರ್ಯವಾಗಿ ಅಯ್ಯಪ್ಪ ಸ್ವಾಮಿಯು ಶಬರಿಮಲೆಯಲ್ಲಿ ನೆಲೆಸಿರೋದು ಬ್ರಹ್ಮಚಾರಿಯಾಗಿ ಎಂಬ ನಂಬಿಕೆ ಇದೆ. ಮತ್ತು ಅಯ್ಯಪ್ಪ ಸ್ವಾಮಿ ವ್ರತವು 41 ದಿನಗಳ ಕಾಲ ಕಠಿಣ ಶಿಸ್ತು ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸುವ ವ್ರತವಾಗಿದ್ದು, ಈ ಕ್ರಮವನ್ನು ಗಮನದಲ್ಲಿಟ್ಟುಕೊಂಡು ಪರಂಪರೆಯಂತೆ ಈ ವ್ರತವನ್ನು ಪುರುಷ ಭಕ್ತರು ಆಚರಿಸುವ ಪದ್ಧತಿ ರೂಪುಗೊಂಡಿತು. ಇದು ಮಹಿಳೆಯರ ಶಕ್ತಿಯನ್ನು ತಗ್ಗಿಸುವುದಲ್ಲ, ಇದು ಪ್ರಕೃತಿಯ ವಿಭಿನ್ನ ಪಾತ್ರಗಳನ್ನು ಗೌರವಿಸುವ ಸಂಪ್ರದಾಯ. ಹಿಂದಿನ ಕಾಲದಲ್ಲಿ ಅರಣ್ಯ ಮಾರ್ಗ, ದೀರ್ಘ ಪಾದಯಾತ್ರೆ ಮತ್ತು ಕಠಿಣ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಹೇಳಬಹುದು. ನಾಲ್ಕನೆಯದಾಗಿ, ಶಬರಿಮಲೆಯ ಯಾತ್ರೆಯಲ್ಲಿ ಭಕ್ತರು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನಷ್ಟೇ ಏಕೆ ಧರಿಸಬೇಕು? ಸ್ನೇಹಿತರೆ, ಕಪ್ಪು ಮತ್ತು ನೀಲಿ ಬಣ್ಣಗಳು ಭೋಗ, ವೈಭವ ಮತ್ತು ಅಹಂಕಾರದಿಂದ ದೂರ ಇರುವುದನ್ನು ಸೂಚಿಸುತ್ತವೆ. ಈ ಯಾತ್ರೆ ಒಂದು ತಪಸ್ಸಿನ ಮಾರ್ಗವಾದ್ದರಿಂದ ಈ ಬಣ್ಣಗಳು ಸರಳತೆ, ಶಿಸ್ತು, ಸಂಯಮವನ್ನು ಪ್ರತಿನಿಧಿಸುತ್ತವೆ.
ಯಾತ್ರೆಯಲ್ಲಿ ಎಲ್ಲರೂ ಒಂದೇ ರೀತಿಯ ವಸ್ತ್ರವನ್ನು ಧರಿಸುವುದರಿಂದ ಸಾಮಾಜಿಕ ಸ್ಥಾನ, ಸಂಪತ್ತು, ಹುದ್ದೆ ಎಲ್ಲವೂ ಅರ್ಥಹೀನವಾಗಿ ಭಕ್ತರ ನಡುವೆ ಸಮಾನತೆಯನ್ನು ಸೃಷ್ಟಿಸುತ್ತದೆ. ಈ ಕಪ್ಪು ಬಣ್ಣವು ಅಹಂಕಾರ, ಕೋಪ ಮತ್ತು ಆಸೆಗಳನ್ನು ಹೀರಿಕೊಳ್ಳುವ ಶಕ್ತಿ ಹೊಂದಿದ್ದು, ನೀಲಿ ಬಣ್ಣವು ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆಂದು ನಂಬಲಾಗಿದೆ. ಇನ್ನು ವೈಜ್ಞಾನಿಕ ಕಾರಣಗಳೆಂದರೆ ಹವಾಮಾನ ಮತ್ತು ಪರಿಸರಕ್ಕೆ ಹೊಂದಾಣಿಕೆ. ಶಬರಿಮಲೆಯ ಪ್ರದೇಶವು ದಟ್ಟ ಕಾಡು, ತೇವಾಂಶ ಮತ್ತು ಮಳೆಯ ಪ್ರಭಾವ ಹೊಂದಿದ್ದಾದ್ದರಿಂದ ಕಪ್ಪು ಮತ್ತು ನೀಲಿ ಬಣ್ಣವು ಮಣ್ಣು, ಕೆಸರು, ಬೆವರು ಇತ್ಯಾದಿಯನ್ನು ಸ್ಪಷ್ಟವಾಗಿ ಕಾಣದಂತೆ ಮಾಡಿ ದೀರ್ಘಕಾಲ ಧರಿಸುವುದಕ್ಕೆ ಸಹಕಾರಿಯಾಗಿದೆ. ಮತ್ತು ಶಬರಿಮಲೆ ಯಾತ್ರೆಯ ಸಮಯವು ಚಳಿಗಾಲದಲ್ಲಿ ನಡೆಯುವುದರಿಂದ ಕಪ್ಪು ವಸ್ತ್ರವು ಬೆಟ್ಟಗುಡ್ಡಗಳ ತಣ್ಣನೆಯ ವಾತಾವರಣದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಹಳೆಯ ಕಾಲದಲ್ಲಿ ಶಬರಿಮಲೆಯ ಯಾತ್ರೆಯು ಪೂರ್ಣವಾಗಿ ಅರಣ್ಯ ಮಾರ್ಗಗಳ ಮೂಲಕ ನಡೆಯುತ್ತಿದ್ದರಿಂದ ಗಾಢ ಬಣ್ಣದ ವಸ್ತ್ರಗಳು ಕೀಟಗಳಿಗೆ ಮತ್ತು ಹುಳುಗಳಿಗೆ ಕಡಿಮೆ ಆಕರ್ಷಣೆಗೊಳಗಾಗುವಂತೆ ಮಾಡುತ್ತಿದ್ದವು ಮತ್ತು ಕತ್ತಲೆಯಲ್ಲಿ ಆ ಬಣ್ಣಗಳು ಎದ್ದು ಕಾಣದೆ ಕಾಡು ಪ್ರಾಣಿಗಳಿಂದ ರಕ್ಷಣೆಯನ್ನು ಸಹ ನೀಡುತ್ತಿದ್ದವು. 5ನೇಯದಾಗಿ, ಶಬರಿಮಲೆ ಯಾತ್ರೆಯಲ್ಲಿ ಪಾದರಕ್ಷೆಯನ್ನು ಧರಿಸದೆ ಚಲಿಸುವುದೇಕೆ? ಈ ಪ್ರಶ್ನೆಗೆ ಉತ್ತರ ಅಲ್ಲಿನ ಭೌಗೋಳಿಕ ಮತ್ತು ಪರಿಸರ. ಶಬರಿಮಲೆ ಯಾತ್ರೆಯು ದಟ್ಟ ಕಾಡು, ಕಲ್ಲು, ಮಣ್ಣು ಮತ್ತು ಅಸಮತಟ್ಟಾದ ಬೆಟ್ಟದಾರಿಗಳ ಮೂಲಕ ಸಾಗುತ್ತಿದ್ದರಿಂದ ಹಳೆಯ ಕಾಲದಲ್ಲಿ ಆಧುನಿಕ ಪಾದರಕ್ಷೆಗಳು ಲಭ್ಯವಿರಲಿಲ್ಲ ಮತ್ತು ಚರ್ಮದ ಮತ್ತು ಸರಳ ಪಾದರಕ್ಷೆಗಳು ಮಳೆ, ಕೆಸರು ಮತ್ತು ಅಲ್ಲಿನ ಕಠಿಣ ದಾರಿಗೆ ಸುರಕ್ಷಿತವಾಗಿರಲಿಲ್ಲ. ಹಾಗಾಗಿ ಪಾದರಕ್ಷೆ ಇಲ್ಲದೆ ನಡೆಯುವುದೇ ಹೆಚ್ಚು ಸ್ಥಿರ ಮತ್ತು ನಿಯಂತ್ರಿತವಾಗಿತ್ತು. ಈ ಪಾದರಕ್ಷೆಗಳನ್ನು ಹಾಕದೆ ನಡೆಯುವುದರಿಂದ ಪಾದದ ಸ್ನಾಯುಗಳು ಬಲಗೊಂಡು ರಕ್ತ ಸಂಚಾರವನ್ನು ಉತ್ತೇಜಿಸುತ್ತಿದ್ದವು ಮತ್ತು ಪಾದದ ಸ್ವಾಭಾವಿಕ ಚಲನೆಗೆ ಅವಕಾಶ ಮಾಡಿಕೊಟ್ಟು ದೀರ್ಘ ಪಾದಯಾತ್ರೆಗೆ ಉಪಯುಕ್ತವಾಗುತ್ತಿದ್ದವು. ವಿಜ್ಞಾನದ ಪ್ರಕಾರ ನಮ್ಮ ಪಾದ ನೇರವಾಗಿ ಭೂಸಂಪರ್ಕ ಮಾಡುವುದರಿಂದ ದೇಹದಲ್ಲಿನ ವಿದ್ಯುತ್ ಚಾರ್ಜ್ ಸಮತೋಲನಗೊಳ್ಳುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ ಎಂದು ತಿಳಿಸಲಾಗಿದೆ. ಮತ್ತು ಎಲ್ಲರೂ ಪಾದರಕ್ಷೆ ಇಲ್ಲದೆ ನಡೆಯುವುದರಿಂದ ಯಾತ್ರಿಕರ ನಡುವೆ ಸಮಾನತೆ, ನಿಯಂತ್ರಿತ ಚಲನೆ ಮತ್ತು ಗುಂಪಿನ ಶಿಸ್ತನ್ನು ಸುಲಭವಾಗಿ ಕಾಪಾಡಿಕೊಳ್ಳಬಹುದು ಎಂದು ಅಧ್ಯಯನ ತಿಳಿಸುತ್ತದೆ. 6ನೇಯದಾಗಿ, ಇರುಮುಡಿ ಎಂದರೇನು? ಅದರಲ್ಲಿ ಏನೇನಿರುತ್ತೆ? ಅದನ್ಯಾಕೆ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕು ಎಂಬ ಪ್ರಶ್ನೆಗೆ ಉತ್ತರ, ಸ್ವಾಮಿ ಅಯ್ಯಪ್ಪರು ತನ್ನ ತಾಯಿಗೆ ಬಂದಿದ್ದ ಭೀಕರ ರೋಗಕ್ಕೆ ಹುಲಿಯ ಹಾಲನ್ನು ತರಲು ಕಾಡಿಗೆ ಹೋಗಲು ನಿರ್ಧರಿಸಿದಾಗ ಆತನ ಸಾಕು ತಂದೆ ರಾಜಶೇಖರನು ಆತನ ಪ್ರಯಾಣಕ್ಕೆ ಅನುಕೂಲವಾಗುವಂತೆ 2 ಬುತ್ತಿಗಳನ್ನು ನೀಡಿ, ಒಂದು ಬುತ್ತಿಯಲ್ಲಿ ತೆಂಗಿನಕಾಯಿ, ಬೆಲ್ಲ, ಅಕ್ಕಿ, ತುಪ್ಪ, ಧಾನ್ಯಗಳನ್ನು ಮತ್ತು ಮತ್ತೊಂದು ಬುತ್ತಿಯಲ್ಲಿ ಆತನಿಗೆ ಬೇಕಾದ ವಸ್ತ್ರಗಳನ್ನು ನೀಡಿದ್ದರಂತೆ. ಇದನ್ನೇ ಇಂದು ಇರುಮುಡಿ ಎನ್ನಲಾಗುತ್ತಿದೆ. ಇರು ಎಂದರೆ 2 ಎಂದರ್ಥ ಮತ್ತು ಮುಡಿ ಎಂದರೆ ಹೊರೆ ಎಂದರ್ಥ. ಆಧುನಿಕ ಕಾಲದಲ್ಲಿ ಇದನ್ನು ಹೊರಲು 2 ಕಾರಣಗಳಿವೆ. ಒಂದು, ಯಾತ್ರೆಗೆ ಬೇಕಾದ ವಸ್ತುಗಳನ್ನು ಹೊತ್ತುಕೊಳ್ಳಲು. ಮತ್ತೊಂದು, ಪವಿತ್ರ ವಸ್ತುಗಳನ್ನು ವೈಯಕ್ತಿಕ ವಸ್ತ್ರಗಳಿಂದ ಬೇರ್ಪಡಿಸಲು. ಇರುಮುಡಿಯನ್ನು ಹೊರುವುದು ಭಕ್ತನ ವ್ರತ ಮತ್ತು ಶಿಸ್ತಿನ ಗುರುತಾಗಿದ್ದು, ಇರುಮುಡಿ ಇಲ್ಲದೆ ದೇವಾಲಯದ 18 ಮೆಟ್ಟಿಲುಗಳನ್ನು ಏರುವುದು ಪಾರಂಪರ್ಯವಾಗಿ ನಿಷಿದ್ಧವಾಗಿದೆ ಮತ್ತು ಇರುಮುಡಿ ಹೊತ್ತು 18 ಮೆಟ್ಟಿಲುಗಳನ್ನು ಏರಿದ ಮೇಲೆ ಮಾತ್ರ ಇರುಮುಡಿಯ ಪವಿತ್ರ ವಸ್ತುಗಳನ್ನು ತೆರೆಯಲಾಗುತ್ತೆ. ತುಪ್ಪ ತುಂಬಿದ ತೆಂಗಿನಕಾಯಿಯನ್ನು ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡಲು ಬಳಸಲಾಗುತ್ತೆ. ಅಲ್ಲಿಗೆ ಶಿಸ್ತು ಮತ್ತು ವ್ರತ ಪೂರ್ಣಗೊಂಡಿರುವ ಬಗ್ಗೆ ಭಕ್ತರಿಗೆ ತೃಪ್ತಿಯಾಗುತ್ತೆ. 7ನೇಯದಾಗಿ, ಶಬರಿಮಲೆಯ ದೇವಾಲಯದ ಬಳಿ ಆ 18 ಮೆಟ್ಟಿಲುಗಳು ಏಕೆ? ಅವು ಏನನ್ನು ಸೂಚಿಸುತ್ತವೆ? ಯಾಕೆ ಇರುಮುಡಿ ಹೊತ್ತ ಭಕ್ತರು ಅದರ ಮೇಲೆಯೇ ಹೋಗಬೇಕು? ಸ್ನೇಹಿತರೆ, ಈ 18 ಮೆಟ್ಟಿಲುಗಳನ್ನು ಪತಿನೆಟ್ಟಾಂಪಡಿ ಎಂದು ಕರೆಯಲಾಗುತ್ತೆ. ಇದು ಭಕ್ತನು ದೇವಾಲಯ ಪ್ರವೇಶಿಸುವ ಮುನ್ನ ಏರುವ ಕೊನೆಯ ಭೌತಿಕ ಅಡ್ಡಿಯಾಗಿದ್ದು, ಹಿಂದಿನ ಕಾಲದಲ್ಲಿ ದೇವಾಲಯಗಳನ್ನು ಎತ್ತರದ ವೇದಿಕೆ ಮತ್ತು ಮೆಟ್ಟಿಲುಗಳನ್ನು ನಿರ್ಮಿಸಿ ಅದರ ಮೇಲೆ ದೇವಾಲಯಗಳನ್ನು ನಿರ್ಮಿಸಲಾಗ್ತಿತ್ತು ಮತ್ತು ದೇವಾಲಯಕ್ಕೆ ಬರುವವರು ಎಲ್ಲರೂ ಭಕ್ತರಾಗೇ ಬರುತ್ತಿರಲಿಲ್ಲ. ಹಾಗಾಗಿ ಯಾತ್ರಿಕರನ್ನ ಮತ್ತು ವ್ರತಧಾರಿ ಭಕ್ತರನ್ನ ಗುರುತಿಸುವ ಸಲುವಾಗಿ ಇರುಮುಡಿ ಹೊತ್ತವರಿಗಷ್ಟೇ 18 ಮೆಟ್ಟಿಲುಗಳ ಮೇಲೆ ಪ್ರವೇಶ ಎಂಬ ನಿಯಮ ತಂದಿರಬಹುದು ಎಂದು ಹೇಳಲಾಗುತ್ತೆ. ಈ 18 ಮೆಟ್ಟಿಲುಗಳು ಮಾನವ ಜೀವನದ 18 ಅಂಶಗಳನ್ನು ಸೂಚಿಸುತ್ತಿದ್ದು, ಮೊದಲ 5 ಮೆಟ್ಟಿಲುಗಳು ದೇಹದ 5 ಜ್ಞಾನೇಂದ್ರಿಯಗಳ ಸೂಚಕವಾಗಿದೆ. ನಂತರದ 8 ಮೆಟ್ಟಿಲುಗಳು ಮಾನವನ 8 ಮಾನಸಿಕ ದೋಷಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಭಯ, ಅಸತ್ಯದ ಗುರುತಾಗಿದೆ. ನಂತರದ 3 ಮೆಟ್ಟಿಲುಗಳು ಮಾನವನ ಗುಣಗಳಾದ ಸತ್ವ, ರಜಸ್, ತಮಸ್ ಗುಣಗಳನ್ನು ಸೂಚಿಸುತ್ತದೆ. ನಂತರದ 2 ಮೆಟ್ಟಿಲುಗಳು ಅಹಂಕಾರ, ಅಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ.
ಹಾಗಾಗಿ ಭಕ್ತನು ಇವೆಲ್ಲವನ್ನು ದಾಟಿದ ನಂತರವೇ ಆಧ್ಯಾತ್ಮಿಕ ಅರಿವಿನ ಹಂತಕ್ಕೆ ತಲುಪುತ್ತಾನೆ ಎಂದು ಪಾರಂಪರಿಕವಾಗಿ ವಿವರಿಸಲಾಗಿದೆ. ಮತ್ತು ಸ್ವಾಮಿ ಅಯ್ಯಪ್ಪನವರ ಆದೇಶದಂತೆ ಯಾರು 18 ಬಾರಿ ಮಾಲೆಯನ್ನು ಧರಿಸಿ ವ್ರತವನ್ನು ಆಚರಿಸುತ್ತಾರೋ ಅವರಿಗೆ 18 ಸಿದ್ಧಿಗಳು ದೊರಕಿ ಮೋಕ್ಷ ಪ್ರಾಪ್ತಿಯಾಗುತ್ತದೆಂದು ಭಕ್ತರ ನಂಬಿಕೆ. ಸ್ನೇಹಿತರೆ, ಈ 18 ಬಾರಿಯಲ್ಲಿ ನೀವೆಷ್ಟು ಸಾರಿ ಮಾಲೆ ಧರಿಸಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. 8ನೇದಾಗಿ, ಶಬರಿಮಲೆ ಯಾತ್ರೆಯಲ್ಲಿ ಯಾಕೆ ಭಕ್ತರು ತಮ್ಮ ತಲೆ ಕೂದಲನ್ನು ಮತ್ತು ಗಡ್ಡವನ್ನು ತೆಗೆಯುವುದಿಲ್ಲ ಎಂಬ ಪ್ರಶ್ನೆಗೆ ಉತ್ತರ, ಈ ಶಬರಿಮಲೆ ಯಾತ್ರೆಯು ಒಂದು ನಿರಂತರ ವ್ರತದ ಅವಧಿಯಾಗಿದ್ದು ಈ ಅವಧಿಯಲ್ಲಿ ದೇಹದ ಮೇಲಿನ ಅತಿಯಾದ ಗಮನ, ಅಲಂಕಾರವನ್ನೆಲ್ಲ ತ್ಯಜಿಸಿ ತಮ್ಮ ಅಹಂಕಾರವನ್ನು ನಿಧಾನವಾಗಿ ಕಡಿಮೆಗೊಳಿಸುವುದು ಒಂದು ಶಿಸ್ತಿನ ಭಾಗವಾಗಿದೆ. ಹಾಗಾಗಿ ವ್ರತದ ಅವಧಿಯಲ್ಲಿ ದೇಹವನ್ನು ಸಹಜ ಸ್ಥಿತಿಯಲ್ಲೇ ಉಳಿಸುವುದು ಎಂಬ ತತ್ವವನ್ನು ಅನುಸರಿಸಲಾಗುತ್ತೆ. ಹಾಗೆಯೇ ಹಳೆಯ ಕಾಲದಲ್ಲಿ ಯಾತ್ರೆಯು ಸುದೀರ್ಘವಾಗಿದ್ದು ದಟ್ಟ ಕಾಡುಗಳ ಮಧ್ಯೆ ನಡೆಯುತ್ತಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಶೇವಿಂಗ್ ಮಾಡಿದ ಚರ್ಮ ಹೆಚ್ಚು ಸಂವೇದನಾಶೀಲವಾಗುತ್ತಿತ್ತು. ಸಣ್ಣ ಪುಟ್ಟ ಗಾಯಗಳು ಸಹ ಸೋಂಕನ್ನು ಹೆಚ್ಚು ಮಾಡಿ ಅಪಾಯವನ್ನು ತರುತ್ತಿತ್ತು. ಹಾಗಾಗಿ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿಯಮವನ್ನು ತರಲಾಯಿತು. ವೈಜ್ಞಾನಿಕವಾಗಿ ಶೇವಿಂಗ್ ಮಾಡಿದ ತಕ್ಷಣ ಚರ್ಮದ ಮೇಲಿನ ರಕ್ಷಣಾತ್ಮಕ ಪದರ ಕಡಿಮೆಯಾಗಿ ಬೆವರು, ಧೂಳು ಮತ್ತು ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಪ್ರವೇಶಿಸಲು ದಾರಿ ಮಾಡಿಕೊಡುತ್ತವೆ. ಹಾಗಾಗಿ ಶೇವ್ ಮಾಡದಿರುವುದು ಚರ್ಮವನ್ನು ಸಹಜವಾಗಿ ರಕ್ಷಿಸುತ್ತದೆ ಮತ್ತು ಅಲಂಕಾರದ ಮೇಲಿನ ಗಮನ ಕಡಿಮೆಯಾಗಿ ಒಳಗಿನ ಶಿಸ್ತು ಮತ್ತು ಸಹನೆಯ ಮೇಲೆ ಗಮನ ಕೇಂದ್ರೀಕೃತಗೊಳ್ಳುತ್ತದೆ ಎಂದು ಈ ನಿಯಮವನ್ನು ತರಲಾಗಿದೆ. 9ನೇದಾಗಿ, ಮಾಲೆ ಧರಿಸಿದ ಪ್ರತಿಯೊಬ್ಬರನ್ನೂ ಸಹ ಸ್ವಾಮಿ ಎಂದು ಕರೆಯುವುದೇಕೆ? ಈ ಪ್ರಶ್ನೆಗೆ ಉತ್ತರ, ಈ ಸ್ವಾಮಿ ಎಂಬ ಪದವು ಸ್ವತಃ ಪಾಲಕರು ಅಥವಾ ಆತ್ಮವನ್ನು ನಿಯಂತ್ರಣದಲ್ಲಿಟ್ಟುಕೊಂಡವರು ಎಂದು ಸೂಚಿಸುತ್ತದೆ. ಯಾತ್ರೆಯ ಸಮಯದಲ್ಲಿ ಭಕ್ತರು ತನ್ನ ಶರೀರ, ಮನಸ್ಸು, ಆಸೆ, ಕ್ರೋಧ, ಲೋಭಗಳನ್ನು ನಿಯಂತ್ರಿಸುತ್ತಾನೆ, ವೈಯಕ್ತಿಕ ಇಚ್ಛೆಗಳನ್ನು ತ್ಯಜಿಸುತ್ತಾನೆ ಮತ್ತು ಕಪ್ಪು ನೀಲಿ ಬಟ್ಟೆಗಳನ್ನು ಧರಿಸಿ ಅಹಂಕಾರವನ್ನು ದೂರ ಮಾಡಿಕೊಳ್ಳುತ್ತಾನೆ. ಅಂತೆಯೇ ಎಲ್ಲ ಯಾತ್ರಿಕರನ್ನು ಸ್ವಾಮಿ ಎಂದು ಕರೆಯುವುದರಿಂದ ಸಾಮಾಜಿಕ ಸಮಾನತೆ, ಶಿಸ್ತು ಮತ್ತು ಗೌರವ ಸಮಾನವಾಗುತ್ತದೆ. ಅಂದರೆ ಪದವಿ, ಪ್ರತಿಷ್ಠೆ, ಹಣದ ಮೋಹವೆಲ್ಲ ಅರ್ಥಹೀನವಾಗಿ ಮೇಲು ಕೀಳೆನ್ನದೆ ಎಲ್ಲರೂ ಸಮಾನರು ಎಂಬ ಭಾವನೆ ಮೂಡುತ್ತದೆ. ಕೊನೆಯದಾಗಿ ಈ ಮಕರ ಜ್ಯೋತಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ಜ್ಯೋತಿಯನ್ನ ಹಿಂದೆ ಯಾರು ಎಲ್ಲಿ ಬೆಳಗಿಸ್ತಿದ್ರು, ಯಾಕೆ ಬೆಳಗಿಸ್ತಿದ್ರು, ಈಗ ಯಾರು ಬೆಳಗಿಸ್ತಿದ್ದಾರೆ, ಅದರ ಹಿಂದಿನ ವೈಜ್ಞಾನಿಕ ವಿವರಣೆ ಏನು ಎಂದು ತಿಳ್ಕೊಳ್ಳೋಣ. ಈ ಶಬರಿಮಲೆ ಯಾತ್ರೆಯಲ್ಲಿ ಅತ್ಯಂತ ಪ್ರಮುಖ ಕ್ಷಣಗಳಲ್ಲಿ ಒಂದು ಈ ಮಕರ ಜ್ಯೋತಿ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಶಬರಿಮಲೆಯ ದೇವಾಲಯದ ಎದುರಿರುವ ಪೊನ್ನಂಬಲಮೇಡು ಬೆಟ್ಟದ ಮೇಲೆ ಈ ಬೆಳಕು ಕಾಣಸಿಗುತ್ತದೆ. ಇದನ್ನ ಕಣ್ತುಂಬಿಕೊಳ್ಳುವ ಭಕ್ತರು ಈ ಜ್ಯೋತಿಯನ್ನ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಎಂತಲೇ ನಂಬಿದ್ದಾರೆ. ಆದರೆ ಇದರ ಹಿಂದೆ ಕೆಲ ಸತ್ಯಗಳು ಸಹ ಅಡಗಿದೆ. ಹಳೆಯ ಕಾಲದಲ್ಲಿ ಶಬರಿಮಲೆ ಯಾತ್ರೆಯು ಅರಣ್ಯ ಮತ್ತು ಬೆಟ್ಟಗಳ ನಡುವೆ ನಡೆಯುತ್ತಿದ್ದರಿಂದ ಅಲ್ಲಿ ಸರಿಯಾದ ರಸ್ತೆ ಮತ್ತು ವಿದ್ಯುತ್ ಸಂಪರ್ಕ ಏನೂ ಇರುತ್ತಿರಲಿಲ್ಲ. ಹಾಗಾಗಿ ಬೆಟ್ಟದ ಮೇಲೆ ಬೆಂಕಿ ಬೆಳಗಿಸಿ ಯಾತ್ರಿಕರಿಗೆ ದಾರಿ ತೋರಲಾಗುತ್ತಿತ್ತು. ಕಾಲಕ್ರಮೇಣ ಈ ಬೆಳಕೆ ಮಕರ ಜ್ಯೋತಿಯಾಗಿ ಉಳಿದಿದೆ ಎಂದು ಕೆಲವರ ವಾದ. ಹಿಂದಿನ ಕಾಲದಲ್ಲಿ ಇಲ್ಲಿಯ ಸ್ಥಳೀಯ ಜನರು, ಕಾಡನ್ನು ಅರಿತಿದ್ದ ಬುಡಕಟ್ಟು ಜನರು ಅಥವಾ ದೇವಾಲಯಕ್ಕೆ ಸಂಬಂಧಿಸಿದ ಕುಟುಂಬಗಳು ಈ ಬೆಳಕನ್ನು ಬೆಳಗುತ್ತಿದ್ದರಂತೆ. ನಂತರ ಅದು ಪಾರಂಪರಿಕವಾಗಿ ಮುಂದುವರೆದಿದೆ ಎಂದು ಕೆಲವರ ನಂಬಿಕೆ. ಇದು ಯಾತ್ರೆಯ ಅಂತಿಮ ಹಂತದ ಸೂಚನೆಯನ್ನು ಲಕ್ಷಾಂತರ ಜನರಿಗೆ ಒಂದೇ ಸಮಯಕ್ಕೆ ನೀಡುವ ಮಾರ್ಗವಾಗಿದ್ದು ಭಕ್ತರ ಮನಸ್ಸಿನಲ್ಲಿ ಯಾತ್ರೆಯ ಪೂರ್ಣತೆಯ ಭಾವನೆ ಉಂಟಾಗುವಂತೆ ಮಾಡುತ್ತದೆ ಎಂದು ವಿವರಿಸಲಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ನಿಮ್ಮೆಲ್ಲರ ಅಯ್ಯಪ್ಪ ಸ್ವಾಮಿಯವರ ವ್ರತದ ಹಿಂದಿರುವ ವೈಜ್ಞಾನಿಕ ರಹಸ್ಯಗಳು. ನಿಮಗೆ ಅಯ್ಯಪ್ಪ ಸ್ವಾಮಿಯವರ ಜನ್ಮ ರಹಸ್ಯ ತಿಳ್ಕೊಳ್ಳೋ ಕುತೂಹಲ ಇದ್ರೆ ವಿಡಿಯೋ ಕೊನೆಯಲ್ಲಿ ಸಿಗೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ.